आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत् तं महान्तम्। ॐ जन्माद्यस्य यतोऽन्वयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ ದ್ವಿತೀಯ ಸ್ಕಂದ ಷಷ್ಠೋಧ್ಯಾಯದಲ್ಲಿ 33ನೇ ಶ್ಲೋಕ. ನ ಭಾರತೀ ಮೇಂಗ ಮೃಷೋಪಲಕ್ಷ್ಯತೆ ನ ಕರ್ಹಿಚಿನ್ಮೇ ಮನಸೋ ಮೃಷಾ ಗತಿಃ ನ ಮೇ ಋಷಿಕಾನಿ ಪತಂತ್ಯಸತ್ಪಥೆ ಯನ್ಮೇ ಹೃದ್ ಔತ್ಕಂಠ್ಯವಥಾ ಧೃತೋ ಹರಿಃ. ಈ ರೀತಿಯಾಗಿ ಪುರುಷ ಸೂಕ್ತಾದ್ಯುಕ್ತ ಮಾಹಾತ್ಮ್ಯವಂತಂ ಭಗವಂತಂ ನಾರದ ಪ್ರಶ್ನೋತ್ತರತೆಯ ಅಭಿಧಾಯ ಉಪಸಂಹೃತಂ. ನಾರದರ ಪ್ರಶ್ನೆಗೆಲ್ಲ ಬ್ರಹ್ಮದೇವರು ಉತ್ತರ ಕೊಟ್ಟು ಇದಾನಿ ಪುನಃ ತಮೇವ ಸಾಕಲ್ಯೇನ ವರ್ಣಯತಿ, ಮತ್ತೆ ಅದನ್ನೇ ವರ್ಣನೆ ಮಾಡ್ತಾ ಇದ್ದಾರೆ. ನಾರದಸ್ಯ ಮನಸಿ ವಿದ್ಯಮಾನಂ ಚೋದ್ಯಂ ಪರಿಹರ್ತಂ ಸಾಕಲ್ಯೇನ ತದ್ವರ್ಣನಂ ಕೇನಾಪಿ ಕರ್ತುಂ ನ ಶಕ್ಯತೆ. ನಾರದರ ಮನಸ್ಸಿನಲ್ಲಿ ಬಂದ ಆ ಪ್ರಶ್ನೆಗಳಿಗೆ ಸಂಪೂರ್ಣವಾಗಿ ಉತ್ತರ ಕೊಡ್ಲಿಕ್ಕೆ ಯಾರಿಂದಲೂ ಆಗೋದಿಲ್ಲ ಅಂತ ಪ್ರಶ್ನೆ ಅದು. ಕೇನಾಪಿ ಕರ್ತುಂ ನ ಶಕ್ಯತೆ, ಸಾಕಲ್ಯೇನ ತಸ್ಯ ಕೇನಾಪಿ ಜ್ಞಾತುಂ ಏವ ಅಶಕ್ಯತ್ವಾತ್. ಯಾಕೆ ಸಂಪೂರ್ಣ ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ ಹಾಗೆಂದ್ರೆ ಇದು ಭಗವಂತನ ವಿಚಾರ. ಭಗವಂತನನ್ನ ಸಂಪೂರ್ಣವಾಗಿ ತಿಳ್ಕೊಂಡವರು ಯಾರಿದ್ದಾರೆ? ಯಾರು ಇಲ್ಲ. ಅದರಿಂದ ಈ ಪ್ರಶ್ನೆಗೆ ಪರಮಾತ್ಮ ಹೇಗೆ ಪ್ರಕೃತಿಯನ್ನ ಬಳಸಿ ಸೃಷ್ಟಿಯನ್ನ ಮಾಡ್ತಾನೆ ಅದು ದೇವರಿಗೆ ಗೊತ್ತದು. ಕೆಲವು ವಿಷಯಗಳನ್ನ ಬ್ರಹ್ಮದೇವರು ಹೇಳಿದರು ಅಷ್ಟೆ. ಸಾಕಲ್ಯೇನ ತಸ್ಯಗೇನಾಪಿ. ಅದರಿಂದ ಈ ಪ್ರಶ್ನೆಗೆ ಉತ್ತರ ಹೇಳೋದಕ್ಕೆ ಸರ್ವದೇವಾದ್ಯುತ್ತಮಸ್ಯ, ಎಲ್ಲಾ ದೇವತೆಗಳಲ್ಲೂ ಉತ್ತಮರಾದವರು ಯಾರು? ನಾನು ಅಂದ್ರೆ ಬ್ರಹ್ಮದೇವರು ಹೇಳ್ಕೊತಾರೆ. ನನಗಾಗಲಿ ಅಥವಾ ವಾಯುದೇವರಿಗಾಗಲಿ ತಾವತ್ ಸಾಕಲ್ಯೇನ ತಜ್ಞಾನೇ ಶಕ್ತಿ ನಾಸ್ತಿ. ಪರಮಾತ್ಮನನ್ನ ಸಂಪೂರ್ಣವಾಗಿ ತಿಳಿಯುವ ಶಕ್ತಿ ನಮಗಿಲ್ಲವೇ ಇಲ್ಲ. ಹಾಗೆ ಅಂತ ತಿಳಿಸ್ತಾ ಇದ್ದಾರೆ. ನ ಭಾರತಿ ಇತಿ ಶ್ಲೋಕದ್ವಯೇನ. ಈ ಶ್ಲೋಕ ಮುಂದಿನ ಶ್ಲೋಕ ಎರಡರಲ್ಲೂ ಕೂಡ ಈ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಮೇತ್ಯದ್ ವಾಯೋಹೋ ಇತ್ಯಸ್ಯಾಪಿ ಉಪಲಕ್ಷಕಂ. ಇಲ್ಲಿ ಹೇಳುವ ವಿಚಾರ ಬ್ರಹ್ಮದೇವರಿಗೂ ಅಪ್ಲೈ ಆಗ್ತದೆ, ವಾಯುದೇವರಿಗೂ ಮುಖ್ಯ ಪ್ರಾಣದೇವರಿಗೂ ಅಪ್ಲೈ ಆಗ್ತದೆ ಅಂತ ಹೇಳ್ತಾರೆ. ವಾಯು ಅಪಿ ನ ಅಧಿಗಚ್ಚತಿ ಇತಿ ಗ್ರಾಹ್ಯಂ. ನಾನು ಸಾಕಲ್ಯೇನ ತದಜ್ಞಾನಂ ನ ಅಶಕ್ತಿ ನಿಬಂಧನಂ ಕಿಂತು ಇಂದ್ರಿಯ ಜಯಾದಿ ತದಜ್ಞಾನ ಸಾಮಗ್ರ್ಯ ಭಾವ ನಿಬಂಧನಮೇವ ಇತ್ಯತಃ ಸಾ ಸರ್ವಾಪ್ಯಸ್ತಿ ಇತಿ ವಕ್ಷ್ಯಂ ತಾವದ್ ಇಂದ್ರಿಯಜಯ ಆವಯೋಃ ಸ್ವಭಾವ ಸಿದ್ಧಃ ಇತ್ಯಾಹ ಆದ್ಯೇನ. ಹಾಗಿದ್ರೆ ಪರಮಾತ್ಮನನ್ನ ಸಂಪೂರ್ಣವಾಗಿ ತಿಳಿಲಿಕ್ಕೆ ಆಗಲ್ಲವಾ? ಹಾಗೆ ಅಂದ್ರೆ ಯಾಕೆ ತಿಳ್ಕೊಳ್ಳಿಕ್ಕಾಗಲ್ಲ? ಇಂದ್ರಿಯಗಳಲ್ಲಿ ಪಾಠವೇ ಇಲ್ಲವೋ, ಶಕ್ತಿ ಇಲ್ಲವೋ, ಅಥವಾ ಏನ್ ಕಾರಣ? ಹಾಗೆ ಅಂದ್ರೆ ಅದು ಶಕ್ತಿ ತೊಂದರೆ ಅಲ್ಲ. ಇಂದ್ರಿಯಾದಿ ತದಜ್ಞಾನ ಸಾಮಗ್ರ್ಯಾಭಾವ ನಿಬಂಧನಮೇವ. ಇಂದ್ರಿಯ ಜಯಾದಿ, ಇಂದ್ರಿಯ ಜಯ ಮುಂತಾದವುಗಳು ಅವನ ಕುರಿತಾದ ಅಜ್ಞಾನ ಎಲ್ಲರಿಗೂ ಕೇಳಿಸ್ತಾ ಇದೆಯಾ?
ಈಗ ನೀವು ಇವಾಗ ತಾನೇ ಮಾತಾಡೋದು ಮಾತಾಡ್ತೀನಿ ಸರ್. ಅದೇ ಪವರ್ ಹೋಗಿತ್ತು ಇಲ್ಲಿ. ಹಾ, ಅಂದ್ರೆ ಪರಮಾತ್ಮನನ್ನ ಸಂಪೂರ್ಣವಾಗಿ ತಿಳಿಯಲು ನನಗಾಗಲಿ ವಾಯುದೇವರಿಗಾಗಲಿ ಸಾಧ್ಯ ಇಲ್ಲ ಹಾಗೆ ಅಂತ. ಆದರೂ ಅವನನ್ನ ತಿಳಿಯಲಿಕ್ಕೆ ಬೇಕಾದ ಎಲ್ಲ ಅಧಿಕಾರವೂ ನನ್ನಲ್ಲಿ ಇದೆ ಅಂತ ಅರ್ಥ. ಅವನನ್ನ ತಿಳಿಯೋದಕ್ಕೆ ಏನೇನು ಸಾಮರ್ಥ್ಯ ಇಲ್ಲ ಅಂತಲ್ಲ, ಎಲ್ಲವೂ ಇದೆ. ಆದರೂ ಕೂಡ ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಆಗೋದಿಲ್ಲ ಹಾಗೆ ಅಂತ. ತಾವತ್ ಇಂದ್ರಿಯ ಜಯ ಮುಂತಾದ ಯಾವುದು ನಮ್ಮಲ್ಲಿ ಇಲ್ಲ ಅಂತ ಇಲ್ಲ, ಎಲ್ಲವೂ ಇದೆ. ಆದರೂ ಕೂಡ ದೇವರನ್ನ ನಾವು ಸಂಪೂರ್ಣವಾಗಿ ತಿಳಿಯಲಿಕ್ಕಾಗೋದಿಲ್ಲ ಅಂತ ಈ 2 ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಭಾರತಿ ವಾಗೀಂದ್ರಿಯ ಅಂತ ಅರ್ಥ. ಭಾರತಿ ಅಂದ್ರೆ ವಾಗೀಂದ್ರಿಯ. ನ ಭಾರತಿ ಮೇ ಅಂಗ ಮೃಷೋಪಲಕ್ಷ್ಯತೆ ಅಂದ್ರೆ ಅವಿದ್ಯಮಾನವಾದ ಒಂದು ವಿಚಾರವನ್ನ, ಅಂದ್ರೆ ಸುಳ್ಳಾದ ಒಂದು ವಿಚಾರವನ್ನ ನನ್ನ ವಾಗೀಂದ್ರಿಯ ಎಂದಿಗೂ ಹೇಳೋದಿಲ್ಲ. ಅಂಥ ಸಾಮರ್ಥ್ಯ ಇದೆ ನನ್ನ ವಾಗೀಂದ್ರಿಯ, ನನಗಾಗಲಿ ವಾಯುದೇವರಿಗಾಗಲಿ. ನಾವು ಹೇಳಿದ್ದು ಎಂದಿಗೂ ಕೂಡ ಸುಳ್ಳಾಗೋದು ಅಂತ ಆಗೋದೇ ಇಲ್ಲ. ಎಷ್ಟು ದೊಡ್ಡ ಸ್ಟೇಟ್ಮೆಂಟ್ ನೋಡಿ ಇದು. ನ ಭಾರತಿ ಮೇಂಗ ಮೃಷಾ ಉಪಲಕ್ಷ್ಯತೆ. ವಾಯುದೇವರ ಬ್ರಹ್ಮದೇವರ ಸಾಮರ್ಥ್ಯ ಏನೆಂಬ ಅದನ್ನ ನಾವಿಲ್ಲಿ ಮನಗಾಣಬಹುದು ಅವರ ಮಾತಿನಿಂದಲೇ. ಅಂದ್ರೆ ವ್ಯರ್ಥವಾಕ್ಯ ಪ್ರಯೋಗ ರೂಪೋವ ನ ವಾ ವಿಷಯ, ಅಥವಾ ವ್ಯರ್ಥವಾಗಿ ಸುಮ್ಮನೆ ಏನೋ ಹರಟೆ ಹೊಡಿತಾ ಇರೋದು ಆ ರೀತಿಯಾಗೂ ಇಲ್ಲ. ವ್ಯರ್ಥವಾದ ಮಾತುಗಳೆಂಬುದು ಇಲ್ಲ. ಎಷ್ಟು ಬೇಕಾಗಿದೆಯೋ ಅಷ್ಟೇ ಹೇಳುವವರು ನಾವು. ಅಷ್ಟು ಸಾಮರ್ಥ್ಯ ಇದೆ ನಮ್ಮ ವಾಗೀಂದ್ರಿಯಕ್ಕೆ ದೇವರ ಅನುಗ್ರಹದಿಂದ ಅಂತ ಅರ್ಥ. ನ ಭಾರತೀ ಮೇಂಗ ಮೃಷಾ ಉಪಲಕ್ಷ್ಯ ನ ಕರಿಚಿನ್ಮೇ ಮನಸಾ ಮೃಷಾ ಗತಿ ಅವಿದ್ಯಮಾನೇ ವ್ಯರ್ಥೇವಾ ಅರ್ಥೆ. ನನ್ನ ಮನಸ್ಸು ವ್ಯರ್ಥವಾದ ಒಂದು ವಿಷಯದಲ್ಲಿ ಎಂದಿಗೂ ಹೋಗೋದೇ ಇಲ್ಲ, ಅಥವಾ ಸುಳ್ಳಾದ ಒಂದು ವಿಷಯದ ಕಡೆ ನನ್ನ ಮನಸ್ಸು ಹೋಯಿತು ಅಂತಾನೆ ಇಲ್ಲ. ನಮೇ ಋಷಿಕಾನಿ ಪತಂತಿ ಅಸತ್ಪತೆ. ನೋಡಿ, 2 ಇಂದ್ರಿಯದ ವಿಚಾರ ಹೇಳಿದ್ರು, ವಾಗೀಂದ್ರಿಯ ಮತ್ತು ಮನಸ್ಸು. ಅದು ಬಿಟ್ಟು ಋಷಿಕಾಣಿ ಅಂದ್ರೆ ಉಳಿದ ಇಂದ್ರಿಯಗಳು. ಆ ಇಂದ್ರಿಯಗಳಾದರೂ ಕೂಡ ನೀವು 2ನೇ ಹೇಳಿದ್ರಿ, ಮಿಕ್ಕಿದ್ ಹೇಳಿಲ್ಲ ಅಂದ್ರೆ ಒಟ್ಟಿಗೆ ಹೇಳ್ಬಿಟ್ರು ಅದನ್ನೇ, ಒಂದೊಂದ ಹೇಳ್ತಾ ಇದ್ರೆ ಆಗುವುದಿಲ್ಲ ಅಂತ. ನಮೇ ಋಷಿಕಾನಿ ಪತಂತಿ ಅಸತ್ಪತೆ. ದುಷ್ಟ ಮಾರ್ಗದಲ್ಲಿ ನಮ್ಮ ಇಂದ್ರಿಯಗಳು ಹೋಯಿತು ಅಂತ ಇಲ್ಲವೇ ಇಲ್ಲ. ಎಲ್ಲಾ ಇಂದ್ರಿಯಗಳು ಕೂಡ ಪರಮಾತ್ಮನ ಕುರಿತಾದ ವಿಚಾರದಲ್ಲೇ ಇರುತ್ತದೆ. ಯಾಕೆ ನಿಮಗೆ ಯಾಕೆ ಅಷ್ಟೊಂದು ಸಾಮರ್ಥ್ಯ ಇದೆ, ನಮಗೆ ಯಾಕೆ ಇಲ್ಲ ಅಂತ ಒಂದು ಪ್ರಶ್ನೆ ಮಾಡ್ಬೋದು ನಾವು. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಯನ್ಮೇ ಹೃದ್ ಔತ್ಕಂಠ್ಯವತ ಧೃತೋ ಹರಿಹಿ ಯತಃ ಯಸ್ಮಾನ್ ಮೇ ಅವಾಭ್ಯಾಂ. ನನಗೂ ಮತ್ತು ವಾಯುದೇವರಿಗೂ ಔತ್ಕಂಠ್ಯಂ ಭಕ್ತಿ ಉದ್ರೇಕ ಸದ್ಯುಕ್ತೇನ ಹೃದಾ ಮನಸ. ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ಭಕ್ತಿ ಉದ್ರಿಕ್ತವಾಗಿ ಇರುತ್ತದೆ, ಅಷ್ಟು ಪ್ರಜ್ವಲಿತವಾದ ಭಕ್ತಿ ಇರುತ್ತದೆ. ಪರಮಾತ್ಮನಲ್ಲಿ ಸದಾ ಮನಸ್ಸನ್ನ ಧ್ಯಾನ ಮಾಡ್ತಾ ಇದ್ದೀವಿ. ಮನಸ್ಸಿನಿಂದ ಸದಾ ಪರಮಾತ್ಮನನ್ನ ಧ್ಯಾತಃ ಇರುವ ಕಾರಣದಿಂದ, ಪರಮಾತ್ಮನನ್ನೇ ಧ್ಯಾನ ಮಾಡ್ತಾ ಇರುವ ಕಾರಣದಿಂದ ನಮ್ಮ ಮನಸ್ಸು, ನಮ್ಮ ವಾಗೀಂದ್ರಿಯ ಸುಳ್ಳಾದ ವಿಷಯದಲ್ಲಿ ಹೋಗೋದಿಲ್ಲ. ಮನಸ್ಸು ಮಾಡದೇ ಇರಬೇಕಾದ ವಿಚಾರದಲ್ಲಿ ಹೋಗೋದಿಲ್ಲ. ನಮ್ಮ ಇಂದ್ರಿಯಗಳು ಕೂಡ ಅಸತ್ಪಥದಲ್ಲಿ ಹೋಗೋದಿಲ್ಲ. ಯಾಕೆ? ಹೃದಯದಲ್ಲಿ ಭಕ್ತಿ ತುಂಬಿ ಇದೆ ಹಾಗೆ ಅಂತ. ಸದಾ ಪರಮಾತ್ಮನನ್ನ ಮನಸ್ಸಿನಲ್ಲಿ ತುಂಬಿ ಇಟ್ಟುಕೊಂಡಿದ್ದೀವಿ. ಒಂದು ಕ್ಷಣ ಕೂಡ ಬಿಡೋದಿಲ್ಲ ನಾವು. ದೇವರನ್ನ ಮರೆಯೋದು ಎಂಬುದೇ ಇಲ್ಲ ನಾವು. ಅದರಿಂದ ನಮ್ಮಲ್ಲಿ ಇಂತಹ ಸಾಮರ್ಥ್ಯಗಳು ಬಂದಿದೆ. ಇಷ್ಟೆಲ್ಲಾ ಸಾಮರ್ಥ್ಯ ನಮ್ಮಲ್ಲಿ ಇದ್ದರೂ ಕೂಡ, ಇದರ ತಾತ್ಪರ್ಯ ಏನೋ ಅದೇ, ಇಷ್ಟೆಲ್ಲಾ ಸಾಮರ್ಥ್ಯ ಇದ್ದರೂ ಕೂಡ ದೇವರನ್ನ ಸಂಪೂರ್ಣವಾಗಿ ತಿಳಿಯಲಿಕ್ಕೆ ನಮ್ಮ ಇಬ್ಬರಿಗೂ ಸಾಧ್ಯ ಇಲ್ಲ ಹಾಗೆಂತ. ಇದು ಒಂದು. ಮುಂದಿನ ಸೋಹಂ ಸಮಾಂ ನಾಯಮಯಸ್ತಪೋಮಯ ಪ್ರಜಾಪತೀನಾಂ ಅಭಿವಂದಿತಃ ಪತಿಃ ಆಸ್ಥಾಯ ಯೋಗಂ ನಿಪುಣಂ ಸಮಾಹಿತಃ ತನ್ನಾಧ್ಯಗಚ್ಚಂ ಯತ ಆತ್ಮಸಂಭವಃ. ಅಷ್ಟು ಮಾತ್ರ ಇಲ್ಲ, ಇಂದ್ರಿಯ ಜಯ ಇದೆ ಎಲ್ಲ ಹೇಳಿ ಆಯ್ತು. ಅತ್ರಾಪಿ ವಾಯು ಉಪಲಕ್ಷ್ಯ. ಇಲ್ಲಿ ಕೂಡ ವಾಯುದೇವರನ್ನ ತೆಗೆದುಕೋಬೇಕು. ಸ್ವಾಭಾವಿಕ ಇಂದ್ರಿಯ ಜಯವಾನ್ ಅಹಂ. ನಮ್ಮ ಇಂದ್ರಿಯಗಳು ಸ್ವಾಭಾವಿಕವಾಗಿ ಇಂದ್ರಿಯ ಜಯ ಉಳ್ಳದ್ದು.
ಇಂದ್ರಿಯ ಜಯ ಅಂದ್ರೆ ಏನು? ಏನೋ ಅದು ಬೇಕು ಇದು ಬೇಕು ಅದು ತಿನ್ನಬೇಕು ನೋಡಬೇಕು ಹಾಗೆ ಅಂತೆಲ್ಲ ಬಯಕೆ ಇಲ್ಲದೆ ಇರೋದು. ಸ್ವಾಭಾವಿಕವಾಗಿ ದೇವರ ಸೇವೆಗೆ ಅಂತಾನೆ ಇಟ್ಟಿರೋದು ಇಂದ್ರಿಯಗಳನ್ನ ಮನಸ್ಸುಗಳನ್ನ ಎಲ್ಲವನ್ನು. ಅದು ಸ್ವಾಭಾವಿಕವಾಗಿದೆ, ನಮ್ದಾಂಗೆಲ್ಲ. ನಮ್ದು ಸ್ವಾಭಾವಿಕವಾಗಿ ವಿಷಯ ಪದಾರ್ಥದಲ್ಲಿ ಇರುತ್ತದೆ. ಅದು ನೋಡಬೇಕು ಇದು ನೋಡಬೇಕು ಮುಟ್ಟಬೇಕು ತಿನ್ನಬೇಕು ನೋಡಬೇಕು ಹೀಗೆ ಇರ್ತದೆ ನಮ್ದು. ಪ್ರಾಂಚಿಕಾಣಿ ವ್ಯತ್ರನಾದಂದು ಉಪನಿಷತ್ತಲ್ಲೇ ಹೇಳ್ತಾರೆ. ಇದೇ ಬ್ರಹ್ಮದೇವರೇ ಹೇಳುವ ಮಾತು. ನಮ್ಮ ಇಂದ್ರಿಯ ನ್ಯಾಚುರಲ್ ಆಗಿ ಹೇಗಿರುತ್ತದೆ? ಬಹಿರ್ಮುಖವಾಗಿ ಇರುತ್ತದೆ. ಅದನ್ನ ಅಂತರ್ಮುಖವಾಗಿ ಮಾಡಬೇಕು. ಅದೇ ಸಾಧನೆ. ನಾವು ಮಾಡಬೇಕಾದ ಸಾಧನೆ ಅಂದ್ರೆ ಅದೇ. ಹೊರಗಡೆ ಇರುವ ಇಂದ್ರಿಯಗಳನ್ನ ಅಂತರ್ಮುಖಿಗಳಾಗಿ, ಒಳಗೆ ಪರಮಾತ್ಮ ಇದ್ದಾನೆ, ಎಲ್ಲಾ ಪದಾರ್ಥಗಳ ಒಳಗೂ ಕೂಡ ಪರಮಾತ್ಮ ಇದ್ದಾನೆ, ಅವನ ಕಡೆ ನಾವು ಅದನ್ನ ಕರೆದೊಯ್ಯಬೇಕು ಹಾಗೆ ಅಂತ. ಸೋಹಂ ಸಮಾಮ್ನಾಯಮಯ ಸ್ತಪಮಯ. ಪ್ರಚುರ ತಪಃ ಸಂಪನ್ನ, ಭಾರೀ ತಪಸ್ಸನ್ನ ಹೊಂದಿದವರು ಯಾರು? ಪ್ರಜಾಪತಿಗಳು, ಮರೀಚಿ ಮುಂತಾದ ಪ್ರಜಾಪತಿಗಳು. ಅನೇನ ವೇದ ಸಂಪ್ರದಾಯ ಪ್ರವರ್ತಕವು ಆವಾಂ ಇತಿ ಸೂಚಯತಿ. ವೇದ ಹೇಳಿದ ಪ್ರಕಾರ ಜನ ಹೇಗೆ ನಡೀಬೇಕು ಅಂತ ಅವರನ್ನ ಸನ್ಮಾರ್ಗದಲ್ಲಿ ಕರೆದೊಯ್ಯತಕ್ಕವರು ನಾವು ಅಂತ ವೇದ ಪ್ರವರ್ತಕರು, ಸಂಪ್ರದಾಯ ಪ್ರವರ್ತಕವರು ನಾವು. ನಿಪುಣಂ ಯಥಾ ಸ್ಯಾತ್ ತಥಾ ಸಮಾಹಿತ ಏಕಾಗ್ರ ಚಿತ್ತ ಸನ್. ನಮಗೆ ಯಾವತ್ತು ಏಕಾಗ್ರ ಚಿತ್ತರಾಗಿ ಇರತಕ್ಕವರು ನಾವು, ಅಂಥವರು ನಾವು. ಯೋಗಂ ಧ್ಯಾನ ಲಕ್ಷಣ ಉಪಾಯ ಆಸ್ಥಾಯ ಕೃತ್ವಾಪಿ. ಧ್ಯಾನ ಸಮಾಧಿ ಅಂತೆಲ್ಲ ಇದೆ, ಯೋಗ ಅಷ್ಟಾಂಗ ಯೋಗ ಅಂತಾರೆ, ಅದೆಲ್ಲ ನಮ್ಮಲ್ಲಿ ಇದೆ. ಏಕಾಗ್ರ ಚಿತ್ತರಾಗಿ ಇರ್ತೀವಿ, ಧ್ಯಾನಾದಿಗಳನ್ನ ಮಾಡ್ತೀವಿ, ಎಲ್ಲ ಮಾಡುವವರಾಗಿರ್ತೀವಿ. ಆದರೂ ಕೂಡ ಪರಮಾತ್ಮನನ್ನು ಸಂಪೂರ್ಣವಾಗಿ ನಾವು ತಿಳಿಯಲು ಸಾಧ್ಯ ಇಲ್ಲ. ಪರಮಾತ್ಮನ ಅನುಗ್ರಹದಿಂದ ಕಿಂಚಿತ್ ತಿಳಿತೀವಿ. ನೋಡಿ ಎಷ್ಟು ವಿನಯದ ಮಾತು ನೋಡಿ. ಬ್ರಹ್ಮದೇವರು ಈ ಮಾತನ್ನು ಹೇಳಬೇಕು ಅಂದ್ರೆ ಅವರ ಹೃದಯ ಹೇಗಿರಬೇಕು ಪರಮಾತ್ಮನ ವಿಚಾರದಲ್ಲಿ. ನಾವು ಸುಮ್ಮನೆ ಸ್ವಲ್ಪ ಹೊತ್ತು ಓದಿ ನಾನೇ ಪಂಡಿತ ಅಂತ ಹೇಳಿ ನಾವು ತಿರುಗ್ತಾ ಇರ್ತೀವಿ. ನಾವು ನನ್ನದ ಪಂಡಿತರು ಯಾರು ಅಂತ. ಇವರು ಬ್ರಹ್ಮದೇವರ ಮಾತು ನೋಡಿ ಹೇಗಿದೆ. ಯಹ ಆತ್ಮಸಂಭವ ಇತ್ಯನೇನ ತದಸಂಬಂಧಿತ್ವ ತದಜ್ಞಾನಂ ಇತಿ ಶಂಕಾಪಿ ನ ಕಾರ್ಯಂ ಇತಿ ಸೂಚಿತ. ಅದರಿಂದ ಅವರು ಆತ್ಮಸಂಭವ, ಪರಮಾತ್ಮನಿಂದಲೇ ಹುಟ್ಟಿದವರು. ಅದರಿಂದ ಬೇರೆಯವರಿಂದ ಅಜ್ಞಾನ ಏನೋ ಬಂದಿರುತ್ತದೆ ಹಾಗೆ ಅಂತಲೂ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನಿಂದ ಫಸ್ಟ್, ಈಗ ನೋಡಿ ಜೆರಾಕ್ಸ್ ಮಾಡ್ತೀವಿ, ಫಸ್ಟ್ ಜೆರಾಕ್ಸ್ ಹೇಗಿರುತ್ತದೆ? ತುಂಬಾ ಚೆನ್ನಾಗಿರುತ್ತದೆ ನೋಡಿ. ಅದನ್ನ ಮತ್ತೆ ಜೆರಾಕ್ಸ್ ಮಾಡಿದರೆ ಸ್ವಲ್ಪ ಕ್ಲಾರಿಟಿ ಹೋಗ್ತದೆ. ಆ ಥರ ಬಿಂಬ ಪ್ರತಿಬಿಂಬ. ಈ ಬ್ರಹ್ಮದೇವರು ಪರಮಾತ್ಮನ ಪ್ರತಿಬಿಂಬ ಅವರು. ಅಂದರೆ ಫಸ್ಟ್ ಜೆರಾಕ್ಸ್ ಮಾಡಿದ ಹಾಗೆ ಆ ಜೆರಾಕ್ಸ್ ಅನ್ನ ಮತ್ತೆ ಜೆರಾಕ್ಸ್ ಮಾಡಿದರೆ ಇನ್ನಷ್ಟು ಕ್ವಾಲಿಟಿ ಹೋಗ್ತದೆ. ಅದೇ ತರ ಕೆಳಗೆ ಬರ್ತಾ ಗುಣಗಳು ಕಡಿಮೆ ಆಗ್ತಾ ಬರುತ್ತದೆ. ಟಾಪ್ ಕ್ವಾಲಿಟಿ ರಿಸೋರ್ಸ್ ಇವರು ಬ್ರಹ್ಮದೇವರು, ವಾಯುದೇವರು. ತಥಾಚ ಸಾಕಲ್ಯೇನ ತದಜ್ಞಾನಂ ಆವಯೋಹೋ ಅಶಕ್ತಿ ನಿಬಂಧನಮೇವ ಇತಿ ಭಾವಃ. ಅದರಿಂದ ನಮಗೆ ಅವನನ್ನು ತಿಳಿಯುವ ಯೋಗ್ಯತೆ ಇದೆ, ಯಥಾಯೋಗ್ಯವಾಗಿ ತಿಳಿತೀವಿ ಅಷ್ಟೇ ಹೊರತು ಸಂಪೂರ್ಣವಾಗಿ ತಿಳಿಯುವ ಯೋಗ್ಯತೆ ಇಲ್ಲ, ಅಷ್ಟು ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ. ಅದೇ ಕಾರಣ ಹಾಗೆ ಅಂತ ಹೇಳ್ತಾರೆ. ನಾಹಂ ನ ಯೂಯಂ. ನೋಡಿ ಅದನ್ನು ಬರೀತಾರೆ ಆಚಾರ್ಯರು, ತಾತ್ಪರ್ಯದಲ್ಲಿ ಹೇಳ್ತಾರೆ. ಬ್ರಹ್ಮಾಂಡ ಪುರಾಣದ ಮಾತು, ಸರ್ವಜೀವ ನಿಕಾಯೇಷು ಬ್ರಹ್ಮವಾಯು ಹರೇರ್ವಿದೌ. ಎಲ್ಲ ಜೀವರಾಶಿಗಳಲ್ಲಿ ಪರಮಾತ್ಮನನ್ನ ಚೆನ್ನಾಗಿ ತಿಳಿದವರು ಯಾರು? ಬ್ರಹ್ಮವಾಯು, ಬ್ರಹ್ಮದೇವರು ಮತ್ತು ವಾಯುದೇವರು. ಹಾಗೆ ನೋಡಿ, ವಾಯು ಜೀವೋತ್ತಮ ಎಂಬ ಅದನ್ನ ಬ್ರಹ್ಮಾಂಡ ಪುರಾಣದಲ್ಲಿ ವೇದವ್ಯಾಸರು ಸ್ವತಃ ದಾಖಲೆ ಮಾಡಿ ಇಟ್ಟಿದ್ದಾರೆ. ವೇದಗಳೇ ಹೇಳ್ತಾ ಇದೆ. ಇಲ್ಲೂ ಕೂಡ ಸ್ಪಷ್ಟ ವಾಕ್ಯ ಇದೆ ನೋಡಿ, ಬ್ರಹ್ಮವಾಯು ಹಾಗೆ ಅಂತ. ಬ್ರಹ್ಮದೇವರು ವಾಯುದೇವರು ಇಬ್ಬರು ಅದಕ್ಕೆ ಜೀವೋತ್ತಮರು ಹಾಗೆ ಅಂತ. ನಚಾನ್ಯ ತಾದೃಶೋ ವೇತ್ತ. ಇವರಂತೆ ತಿಳಿದವರು, ಪರಮಾತ್ಮನನ್ನ ತಿಳಿದವರು ಬೇರೆ ಯಾರೂ ಇಲ್ಲ. ಬೇರೆ ಯಾರೂ ಇಲ್ಲ ಅಂದ್ರೆ ಅವರ ಕೆಳಗಿನವರು ಅಂತ ಅರ್ಥ.
ಗರುಡ, ಶೇಷ, ರುದ್ರ, ಇಂದ್ರ ಇವೇ ಮೊದಲಾದವರಲ್ಲಿ ಯಾರೂ ಕೂಡ ಬ್ರಹ್ಮವಾಯುವಿಗೆ ಇದ್ದಷ್ಟು ಜ್ಞಾನ ಇಲ್ಲ ಹಾಗೆ ಅಂತ. ಅದರಿಂದ ವಾಯು ಜೀವೋತ್ತಮ ಅಂತ ಇದೇನೋ ಮಾಧ್ವರದು ಸಿದ್ಧಾಂತ ಅಂತ ನಾವು ತಿಳಿಯಬಾರ್ದು. ಇದು ವೇದ ಪುರಾಣಗಳಲ್ಲಿ ಪ್ರಸಿದ್ಧವಾದ ಒಂದು ವಿಚಾರ. ನಿಮ್ಮ ಮಾಧ್ವರು ನೀವು ಹೇಳ್ಕೊಂಡ್ರಿ, ನಿಮ್ಮ ಗುರುಗಳು ಜೀವೋತ್ತಮರು ನೀವು ಹೇಳ್ಕೊಂಡ್ರಿ, ಇಲ್ಲ, ಆ ಥರ ಹೇಳಿದ ಮಾತಲ್ಲ ಅದು. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ನೀವು ನಿಮ್ಮ ಗುರುಗಳು ಹೇಳಿದ್ರು ನೀವು ಹೇಳ್ಕೊಂಡ್ರಿ, ಹಂಗೆ ಹೇಳಿದ ಮಾತ ಅಲ್ಲ ಅದು. ಅದು ಪುರಾಣಗಳಲ್ಲಿ ಪ್ರಸಿದ್ಧ ಇದೆ ನೋಡಿ. ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಭಾಗವತದಲ್ಲಿ ಸ್ಪಷ್ಟ ಇದೆ. ಅದನ್ನ ಇನ್ನಷ್ಟು ಸ್ಪಷ್ಟಪಡಿಸ್ತಾ ಇದ್ದಾರೆ ಬ್ರಹ್ಮಾಂಡ ಪುರಾಣದಲ್ಲಿ ಆಚಾರ್ಯರು ಆ ವಾಕ್ಯವನ್ನು ಹೇಳಿ. ಪರಮಾತ್ಮನನ್ನ ತಿಳಿಯುವವರಲ್ಲಿ ಲಕ್ಷ್ಮಿಯನ್ನ ಬಿಟ್ಟು, ಲಕ್ಷ್ಮೀದೇವಿ ಇವರಿಗಿಂತ ಇನ್ನೂ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಜೀವಗಣದಲ್ಲಿ ಬ್ರಹ್ಮವಾಯುಗಳು ಪರಮಾತ್ಮನನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಬೇರೆಯವ್ರನ್ನ ಕಂಪೇರ್ ಮಾಡಿದಾಗ ಬೇರೆಯವರು ಇಷ್ಟು ತಿಳ್ಕೊಂಡಿಲ್ಲ ಅಂತ ಅರ್ಥ. ವೇತ್ತಿ ಯಾವತ್ ವೇತ್ತಿ ಹರಿಹಿ ಸ್ವಯಂ ತಾವತ್ತಾವಪಿ ನೋ ವಿಷ್ಣುಂ ಜಾನೀತೋ ಲೋಕವಂದಿತವು ಇತಿ ಬ್ರಹ್ಮಾಂಡೇ ಹಾಗೆಂತ ಬ್ರಹ್ಮಾಂಡ ಪುರಾಣದ ಮಾತು. ಮತ್ತೆ ದೇವರು ತನ್ನ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾನೆ ಅದು ಮುಖ್ಯ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯಾವತ್ ವೇತ್ತಿ ಹರಿಸ್ವಯಂ, ಪರಮಾತ್ಮನೇ ತನ್ನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಪರಮಾತ್ಮ ತನ್ನನ್ನು ತಿಳ್ಕೊಂಡಷ್ಟು ಯಾರೂ ದೇವರನ್ನು ತಿಳ್ಕೊಂಡಿಲ್ಲ. ಆದರೆ ಉಳಿದ ಜೀವರನ್ನ ಕಂಪೇರ್ ಮಾಡಿದಾಗ ಬ್ರಹ್ಮವಾಯುಗಳು ಪರಮಾತ್ಮನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ತಿಳ್ಕೊಂಡಿದ್ದಾರೆ ಅಂತ ಅರ್ಥ. ಇನ್ನು ನಾಹಂ ನ ಯೂಯಂ ಬತ ತದ್ಗತಿಂ ವಿದುಃ ನ ವಾಮದೇವ ಕಿಮುತಾ ಪರೇ ಸುರಾಃ ಯನ್ಮಾಯೆಯಾ ಮೋಹಿತ ಅಬುದ್ಧಯಸ್ತ್ವಿದಂ ವಿನಿರ್ಮಿತಂ ಸ್ವಾತ್ಮ ಸಮಂ ವಿಚಕ್ಷ್ಮಹೇ. ಏತದೇವ ಅಜ್ಞಾನೇ ಕಾರಣಪ್ರದರ್ಶನೆಯ ಪ್ರಪಂಚಯತಿ. ಅದನ್ನೇ ವಿವರಣೆ ಮಾಡ್ತಾ ಇದ್ದಾರೆ. ನಾಹಂ, ಆ ಪರಮಾತ್ಮನ ವಿಚಾರವನ್ನ ನಾನು ತಿಳಿದಿಲ್ಲ. ನ ಯೂಯಂ, ನೀವು ತಿಳಿದಿಲ್ಲ. ವದ ತದ್ಗತಿಂ ವಿದುಹು ನ ವಾಮದೇವ, ವಾಮದೇವ ವಿರಿಂಚಿತನಯ ಅಂತ ಹೇಳ್ತಾರೆ ನೋಡಿ. ವಾಮದೇವ ಅಂದ್ರೆ ರುದ್ರದೇವರು, ಅವರು ತಿಳಿದಿಲ್ಲ. ಕಿಮುತಾ ಪರೇ ಸುರಾಹ, ಇವರೇ ತಿಳಿದಿಲ್ಲ ಅಂದ ಮೇಲೆ ಇನ್ನು ಬೇರೆ ದೇವತೆಗಳು ತಿಳಿದಿಲ್ಲ ಅಂತ ಇನ್ನೇನು ಹೇಳೋದು? ಹಾಗೆ ಕುತೋನ ವಿದುಹು, ಯಾಕೆ ತಿಳಿದಿಲ್ಲ ಹಾಗೆಂದ್ರೆ ಅದಕ್ಕೆ ಕಾರಣವನ್ನ ಹೇಳ್ತಾ ಇದ್ದಾರೆ. ಮಾಯೆಯ, ಪರಮಾತ್ಮನ ಮಾಯೆ, ಪರಮಾತ್ಮನ ಬಂಧಕ ಶಕ್ತಿ ಅಂತ ಒಂದು ಇದೆ ನೋಡಿ. ಆ ಬಂಧಕ ಶಕ್ತಿಯ ಪ್ರಭಾವ ಇದು. ಅತ್ರ ಬ್ರಹ್ಮವಾಯೋ ಮಾಯಾಮೋಹಿತ ಬುದ್ಧಿತ್ವಂ ಏಕಾದಶ ತಾತ್ಪರ್ಯ ವಕ್ಷಮಾನ ರೀತಿಯ ದ್ರಷ್ಟವ್ಯಂ. ಅಲ್ಲ, ಬ್ರಹ್ಮವಾಯುಗಳಿಗೂ ಕೂಡ ಮಾಯಾಮೋಹಿತರಾಗಿದ್ದಾರಾ ಹಾಗೆಂದ್ರೆ ಲಕ್ಷ್ಮೀದೇವಿ ಸ್ವತಃ ತಾನೇ ಹೇಳ್ಕೊಂಡಿದ್ದಾಳೆ. ಶ್ರೀನಿವಾಸ ಕಲ್ಯಾಣದಲ್ಲಿ ದೇವರು ಅದನ್ನು ತೋರಿಸ್ಬಿಟ್ಟಿದ್ದಾನಂತೆ. ಎಷ್ಟು ಚಂದ ಇದು ನೋಡಿ ಆ ಮಾತು. ಪರಮಾತ್ಮನಿಗೆ ಲಕ್ಷ್ಮಿಯನ್ನ ಕರ್ಕೊಂಡ್ಬರಬೇಕು ಅಂತ ಶ್ರೀನಿವಾಸ ಕಲ್ಯಾಣದಲ್ಲಿ ಹೇಳ್ತಾರೆ. ಸೂರ್ಯನನ್ನ ಕರೀತಾರೆ ಶ್ರೀನಿವಾಸ ದೇವರು. ಸೂರ್ಯ, ನೀನು ಹೋಗಿ ಹೇಳಿ ಬಾ ಹಾಗೆ. ಯಾಕೆ? ಸೂರ್ಯ ಅಂದ್ರೆ ಲಕ್ಷ್ಮೀದೇವಿಗೆ ತುಂಬಾ ಇಷ್ಟ. ಮನೆ ಕಟ್ಟಿಕೊಟ್ಟವರು, ಕಮಲಾಲಯ ಅಲ್ವಾ ಅವಳು. ಆ ಕಮಲ ಹರಳೋದೇ ಸೂರ್ಯ ಬಂದಾಗ. ಅದರಿಂದ ಸೂರ್ಯ ಅಂದ್ರೆ ಇಷ್ಟ. ಅದರಿಂದ ಸೂರ್ಯ ನೀನೇ ಹೋಗು ಅಂತ ಶ್ರೀನಿವಾಸ ಕಳಿಸಿಕೊಡ್ತಾನಂತೆ. ಮದುವೆ ಕರ್ಕೊಂಬ. ಅಲ್ಲ, ನಾನು ಏನಂತ ಹೇಳಬೇಕು ಅಂತ ಸೂರ್ಯದೇವರು ಕೇಳ್ತಾರೆ. ಈ ತರ ಶ್ರೀನಿವಾಸ ಹಾಸಿಗೆ ಹಿಡಿದಿದ್ದಾನಂತೆ, ಅದರಿಂದ ನೀನು ನೋಡ್ಲಿಕ್ಕೆ ಬರಬೇಕಂತೆ, ಎಷ್ಟು ಹೇಳು ಹಾಗೆ ಅಂತ. ನೋಡಿ ಸೂರ್ಯದೇವರು ಎಷ್ಟು ಬುದ್ಧಿವಂತರು ನೋಡಿ. ಸ್ವಾಮಿ, ನೀನು ಹಾಸಿಗೆ ಹಿಡಿದಿದ್ದೀ ಅಂತ ನಾನು ಹೇಳಿ ನಾನು ಎಲ್ಲಿ ಹೋಗ್ಲಿ ನಾನು ಹಾಗೆಂತ ಹೇಳಿದರೆ ಪರಮಾತ್ಮ ಹೇಳಿದನಂತೆ, ಯೋಚನೆ ಮಾಡಬೇಡ, ನಾನು ಹೇಳಿದ್ದು ಹೇಳು, ನಿನಗೇನು ಆಗೋದಿಲ್ಲ ಅಂತ. ಅಲ್ಲ ಸ್ವಾಮಿ, ಸೂರ್ಯದೇವರು ಕೇಳ್ತಾರೆ, ಅಲ್ಲ ನಾನು ಹೇಳಿದ್ರೆ ಅವ್ರು ನಂಬ್ತಾರ? ಅವರು ಫಸ್ಟು ನೀನು ಹಾಸಿಗೆ ಹಿಡಿದಿದ್ದಿ ಅಂತ ಹೇಳಿದ್ರೆ ಲಕ್ಷ್ಮೀದೇವಿ ನಂಬ್ತಾರಾ ಹಾಗೆ? ಪರಮಾತ್ಮ ಹೇಳಿದನಂತೆ, ನಂಬೋದಿಲ್ಲ ಹೌದು, ಆದರೂ ನನ್ನ ಮಾಯೆಯಿಂದ ಮೋಹಿತಳಾಗಿ ಅವಳು ನಂಬ್ತಾಳೆ, ನಾನು ನೋಡ್ಕೋತೀಯ, ಅದನ್ನ ನೀವು ಹೇಳು ಅಂತ ಹೇಳ್ತಾರೆ. ಅವ್ರು ಹೇಳಿದ ಹಾಗೆ ಹೇಳ್ತಾರೆ. ಸೂರ್ಯದೇವರು ಹೇಳ್ತಾರೆ. ಕೇಳಿದ ಕೂಡಲೇ ತುಂಬಾ ದುಃಖಪಟ್ಟವರಾಗಿ ಲಕ್ಷ್ಮೀದೇವಿ ನಟನೆನೇ ಅಲ್ಲಿಂದ ಬಂದರು ಹಾಗೆ ಅಂತ. ಬಂದು ಶ್ರೀನಿವಾಸನ ನಂತರ ಹೇಳ್ತಾರಂತ,
ಆಗ ಶ್ರೀನಿವಾಸ ಒಂದು ಭುಜದಲ್ಲಿ ಎರಡು ತೋಳುಗಳನ್ನ ಬ್ರಹ್ಮದೇವರ ಮೇಲೂ ರುದ್ರದೇವರ ಮೇಲೆ ಹಾಕೊಂಡು ತುಂಬಾ ಅಶಕ್ತನಂತೆ ಲಕ್ಷ್ಮೀದೇವಿಯನ್ನ ಎದುರುಗೊಳ್ಳಿಕ್ಕೆ ಬರ್ತಾನಂತೆ. ಆಗ ಲಕ್ಷ್ಮೀದೇವಿಗೆ ತುಂಬಾ ದುಃಖಪಟ್ಟವಳಂತೆ. ಅವಳು ಏನ್ ಸ್ವಾಮಿ ಏನಾಯ್ತು ಅಂತ ಬಂದಾಗ ಅವ್ರನ್ನೆಲ್ಲ ದೂರಕ್ಕೆ ಸರಿಸಿ ಲಕ್ಷ್ಮೀದೇವಿಯನ್ನ ಆಲಿಂಗನ ಮಾಡಿಕೊಂಡ ಅಂತ ಇದೆ. ಆಗ ಅವಳು ಲಕ್ಷ್ಮೀದೇವಿ ಹೇಳುವ ಮಾತು, ಸ್ವಾಮಿ ನಿನ್ನ ಮೋಹಕ ಶಕ್ತಿಗೆ ಯಾರು ತಾನೇ ಬಂಧನಕ್ಕೆ ಸಿಗೋದಿಲ್ಲ, ಎಲ್ಲರೂ ನಿನ್ನ ಬಂಧನದಲ್ಲೇ ಇರ್ತಾರೆ, ನನ್ನನ್ನು ಕೂಡ ನೋಡು, ಒಂದು ಕ್ಷಣ ನೀನು ಮೋಹ ಮಾಡಿಬಿಟ್ಟಿ ಹಾಗೆ ಅಂತ ಹೇಳುವ ಮಾತು ಇದೆ ಅಲ್ಲಿ. ಅದರಿಂದ ಲಕ್ಷ್ಮೀದೇವಿಯ ವಿಚಾರದಲ್ಲೂ ಹೀಗಿರುವಾಗ ಬ್ರಹ್ಮವಾಯುಗಳು ಅವರು ಕೂಡ ಹೇಗೆ ಇರ್ತಾರೆ ಅಂತ ಮುಂದೆ ಏಕಾದಶ ಸ್ಕಂದದಲ್ಲಿ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾರೆ. ಬ್ರಹ್ಮವಾಯುಗಳಿಗೆ ವಾಸ್ತವಿಕವಾಗಿ ಅವರಿಗೆ ಮಾಯಾ ಮೋಹ ಇತ್ಯಾದಿಗಳು ಯಾವುದೂ ಇರೋದಿಲ್ಲ, ಲಕ್ಷ್ಮೀದೇವಿಗೆ ಇಲ್ಲ. ಆದರೂ ಕೂಡ ಪರಮಾತ್ಮ ಅವರನ್ನ ಹೇಗೆ ಬಂಧನ ಮಾಡ್ತಾನೆ ಎಂಬ ವಿಚಾರವನ್ನು ಅಲ್ಲಿ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂತಹ ಪರಮಾತ್ಮನ ಮೋಹಕ ಶಕ್ತಿಯಿಂದ ಒಳಗೊಂಡ ಜನರು ನಾವು. ಏನೇ ಇದಂ ವಿಶ್ವಂ ನಿರ್ಮಿತಂ ತದ್ಗತಿಂ ತಸ್ಯ ಸ್ಥಿತಿಂ ಇತ್ಯನ್ಮಯ. ಆ ಪರಮಾತ್ಮ ಈ ಜಗತ್ತನ್ನು ನಿರ್ಮಾಣ ಮಾಡಿದ್ದಾನೆ, ಅವನ ಇರುವ ಸ್ಥಾನ, ಅವನ ರೂಪ ಗುಣ ವ್ಯಾಪಾರ ಇದನ್ನೆಲ್ಲ ಕಿಂ ಸರ್ವತೇನೈವ ವಿದುಹು ಇತ್ಯುಕ್ತಂ. ಸರ್ವತಾ ತಿಳಿಯಕ್ಕಾಗೋದಿಲ್ಲ ಅಂತಲ್ಲ, 0% ತಿಳಿಯಕ್ಕಾಗೋದಿಲ್ಲ ಅಂತ ಅರ್ಥ ಅಲ್ಲ, 100% ತಿಳಿಯಕ್ಕಾಗೋದಿಲ್ಲ. 50%, 20%, 10% ತಿಳಿಯಬಹುದು ಅಂತ ಅರ್ಥ. ಸ್ವಾತ್ಮ ಸಮಂ ವಿಚಕ್ಷ್ಮಹೇ, ಎಷ್ಟು ಚೆನ್ನಾಗಿ ಬರೀತಾರೆ ನೋಡಿ ಭಾಗವತದಲ್ಲಿ. ಸ್ವಾತ್ಮ ಸಮಂ ಅಂದ್ರೆ ಏನರ್ಥ? ಸ್ವಯೋಗ್ಯತಾನುಸಾರಂ, ನಮ್ಮ ಯೋಗ್ಯತೆಗೆ ತಕ್ಕಂತೆ. ನೋಡಿ, ಒಂದು ಪಾತ್ರೆ ಇದೆ, ಒಂದು ಉದ್ದರಣಿ ಇದೆ, ಅದರಲ್ಲಿ ನೀರು ತುಂಬಿಸಬಹುದು. ಒಂದು ಲೋಟ ಇದೆ, ಅದರಲ್ಲೂ ನೀರು ತುಂಬಿಸಬಹುದು. ಒಂದು ಪೂರ್ಣ ಇರುತ್ತದೆ, ತಂಬಿಗೆಯಲ್ಲಿ ನೀರು ತುಂಬಿಸಬಹುದು. ಒಂದು ಕೊಡ ನೀರು ತುಂಬಿಸಬಹುದು, ಒಂದು ಅಂಡೆ ನೀರು ತುಂಬಿಸಬಹುದು. ಎಲ್ಲದರಲ್ಲೂ ನೀರು ಪೂರ್ಣ ಇದೆ. ಆದರೂ ಆ ಪಾತ್ರದ ಯೋಗ್ಯತೆ ಅಂತ ಒಂದು ಇದೆ ನೋಡಿ. ನೀರು ಎಲ್ಲದರಲ್ಲೂ ಒಂದೇ ಕ್ವಾಂಟಿಟಿಯಲ್ಲಿ ಇರುತ್ತದಾ? ಇಲ್ಲ. ಹೇಗೋ ಆ ಜೀವರು ಅಷ್ಟೆ, ಅವರವರ ಯೋಗ್ಯತೆ ಎಷ್ಟಿದೆಯೋ ಅದರ ತಕ್ಕಂತೆ ಪರಮಾತ್ಮನನ್ನ ತಿಳಿಯುತ್ತಾರೆ. ವಿಚಕ್ಷ್ಮಹೇ ಅಂದ್ರೆ ವಿದ್ಮಹ ನ ಅಧಿಕಂ ಇತ್ಯರ್ಥ. ನಮ್ಮ ಯೋಗ್ಯತೆಯನ್ನು ಮೀರಿ ನಾವು ದೇವರನ್ನ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬ್ರಹ್ಮದೇವರು. ಯಸ್ಯ ಅವತಾರ ಕರ್ಮಾಣಿ ಗಾಯಂತಿ ಹ್ಯಸ್ಮದಾದಯಃ ನಯಂ ವಿದಂತಿ ತತ್ವೇನ ತಸ್ಮೈ ಭಗವತೆ ನಮಃ. ಆಯ್ತಪ್ಪ, ಮೂಲ ರೂಪ ತಿಳ್ಕೊಳಿಕ್ಕಾಗಲ್ಲ, ಬಿಟ್ಟು ಬಿಡೋಣ. ಈ ಪರಮಾತ್ಮನ ಅವತಾರ ರೂಪ ಇದೆ ನೋಡಿ, ರಾಮಕೃಷ್ಣಾದಿ ರೂಪ, ಅದನ್ನ ತಿಳಿಬಹುದಲ್ಲ. ಹಾಗೆಂದ್ರೆ ಅದನ್ನು ಹೇಳ್ತಾ ಇದ್ದಾರೆ. ಸಾಕಲ್ಯೇನ ವರ್ಣೇತಿ ನಾರದ ಮಾನಸ ಶಂಕಾಂ ಜ್ಞಾತ್ವ. ನೋಡಿ, ಇದು ನಾರದರಿಗೆ ಇದ್ದ ಮನಸ್ಸಿನಲ್ಲಿ ಇದ್ದ ಒಂದು ಸಂಶಯ ಅಂತ, ಒಂದು ಪ್ರಶ್ನೆ ಅಂತ. ಏನು? ಆಯ್ತು, ಮೂಲ ರೂಪದಲ್ಲಿ ಇರುವ ದೇವರನ್ನ ಬಿಟ್ಟು ಬಿಡಿ, ಅವತಾರ ರೂಪದಲ್ಲಿ ಇರುವ ದೇವರನ್ನಾರು ನೀವು ಸಂಪೂರ್ಣ ತಿಳಿಯಬಹುದಲ್ಲ, ಅಷ್ಟು ದೊಡ್ಡ ಸ್ಥಾನಮಾನ ನಿಮ್ದು ಹಾಗೆ ಅಂತ ನಾರದರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇತ್ತಂತೆ. ಅದು ಬ್ರಹ್ಮದೇವರಿಗೆ ಗೊತ್ತಾಗಿ ಬ್ರಹ್ಮದೇವರು ಅದಕ್ಕೆ ಸರ್ವಜ್ಞರು ಅಂತ ಹೇಳೋದು. ನಾವು ಅವ್ರ ಮುಂದೆ ನಿಂತು ಬಿಟ್ರೆ ಸಾಕು, ಎಲ್ಲ ಮನಸ್ಸಿನಲ್ಲಿ ಏನೇನು ಹೋಗ್ತದೆ ಎಲ್ಲ ಗೊತ್ತಾಗ್ತದೆ ಅವರಿಗೆ. ಅದಕ್ಕೆ ಗುರುಗಳ ಮುಂದೆ ಹೋಗಿ ನಿಂತ್ಕೋಬೇಕು, ನಾವು ರಾಯರ ಮುಂದೆ ನಿಂತ್ಕೋಬೇಕು. ನಮ್ದೆಲ್ಲ ಪರಿಚಯ ಗೊತ್ತಿದೆ ಅವರಿಗೆ, ನಾವೇನು ಕೇಳಬೇಕಾಗಿಲ್ಲ. ನಾವು ಯಾತಕ್ಕಾಗಿ ಬಂದಿದ್ದೀವಿ, ಮನಸ್ಸಿನಲ್ಲಿ ಏನು ಉದ್ದೇಶ ಇಟ್ಕೊಂಡು ಬಂದಿದ್ದೀವಿ, ಎಲ್ಲ ಗೊತ್ತಿರುತ್ತದೆ ಅವರಿಗೆ. ಅದರಿಂದ ನಾರದರ ಈ ಮನಸ್ಸಿನ ಶಂಕೆಯನ್ನ ತಿಳ್ಕೊಂಡು ಬ್ರಹ್ಮದೇವರೇ ಉತ್ತರ ಹೇಳ್ತಾ ಇದ್ದಾರೆ. ಹರೇಹೇ ಅವತಾರ ತತ್ ಕರ್ಮಾಣಿ ಚ ವಕ್ತುಂ ಸಾಕಲ್ಯೇನ ವರ್ಣನಂ. ಪರಮಾತ್ಮನ ಅವತಾರಗಳು ಎಷ್ಟಿದೆ, ಆ ಅವತಾರದಲ್ಲಿ ಪರಮಾತ್ಮ ಮಾಡಿದ ಕರ್ಮಗಳು, ಈಗ ಶ್ರೀನಿವಾಸ ಕಲ್ಯಾಣದಲ್ಲಿ ಒಂದು ನೋಡಿದ್ದೀವಿ ಅಷ್ಟೇ. ಆ ತರ ಆ ಪರಮಾತ್ಮನ ಅವತಾರದಲ್ಲಿ ಮಾಡಿದ ಕರ್ಮಗಳನ್ನ ವರ್ಣನೆ ಮಾಡುವುದಕ್ಕೆ ಕೂಡ ಅಪಿ ಅಶಕ್ತಂ, ನಮಗೆ ಶಕ್ತಿ ಸಾಮರ್ಥ್ಯ ಇಲ್ಲ. ಹಾಗೆ ಸಾಕಲ್ಯೇನ ಅಭಿಜ್ಞೇಯತ್ವ ರೂಪ ವಿಶೇಷೇನ ವಿಶಿಷ್ಟತೆಯ ಭಗವನ್ ನಮನ ರೂಪಂ ಮಂಗಳಂ ಆದೌ ಆಚರತಿ ಯಸ್ಯ ಇತಿ. ಆ ರೀತಿಯಾಗಿ ಪರಮಾತ್ಮನನ್ನ ತಿಳಿಯಲು ನಾವು ಸಾಮರ್ಥ್ಯ ಇಲ್ಲ ಅಂತ ಹೇಳಿ ಆ ಪರಮಾತ್ಮನ ನಮನವನ್ನ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು. ಹೌದಪ್ಪ, ತಿಳಿಲಿಕ್ಕೆ ಆಗೋದಿಲ್ಲ ಅಂತ. ಇದು ಮಂಗಳ ಶ್ಲೋಕ ಇದು. ಯಸ್ಯ ಅವತಾರ ಕರ್ಮಾಣಿ ಗಾಯಂತಿ. ಯೋಗ್ಯತಾನುಸಾರ
ಆ ಪರಮಾತ್ಮನ ಅವತಾರಗಳನ್ನು ಕರ್ಮಗಳನ್ನು ನಾವು ಅಸ್ಮದಾದಯ ನಮ್ಮಂಥವರು ಅಂದ್ರೆ ಸಾತ್ವಿಕರು ವೈಷ್ಣವರು ಅವರು ಯೋಗ್ಯತೆಗೆ ತಕ್ಕಂತೆ ನಾವು ಗಾನ ಮಾಡ್ತೀವಿ. ನಯಂ ವಿದಂತಿ ತತ್ವೇನ, ಸಂಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಂತಹ ವಿಚಿತ್ರ ಕರ್ಮಗಳುಳ್ಳ ಆ ಪರಮಾತ್ಮನನ್ನ ನಮಸ್ಕಾರ, ಪೂಜ್ಯನಾದ ಪರಮಾತ್ಮನಿಗೆ ನಮಸ್ಕಾರ ಅಂತ ಮಂಗಳವನ್ನು ಮಾಡ್ತಾ ಇದ್ದಾರೆ. ಸ ಏಷಾದ್ಯ ಪುರುಷಃ ಕಲ್ಪೆ ಕಲ್ಪೆ ಸೃಜತ್ಯಜಃ ಆತ್ಮ ಆತ್ಮ ಆತ್ಮನ್ಯಾತ್ಮನಾತ್ಮಾನಂ ಸ ಸಂಯಂಚತಿ ಪಾತಿ ಚ, ಹಾಗೆ ಅಂತ. ತತಶ್ಚ ಅಯಂ ಶ್ಲೋಕಾರ್ಥಃ. ಸಹ ಪುರುಷಸೂಕ್ತಾದ್ಯುಕ್ತ ಮಹಾತ್ಮ್ಯೋಪೇತಃ. ಪುರುಷಸೂಕ್ತ ಮುಂತಾದ ಸದ್ಗ್ರಂಥಗಳಲ್ಲಿ ಹೇಳಿದ ಮಹಿಮೆಗಳು ಇದೆಲ್ಲವೂ ಕೂಡ ನೋಡಿ, ಬ್ರಹ್ಮದೇವರ ಜ್ಞಾನದ ವೈಶಿಷ್ಟ್ಯ ಅಂದ್ರೆ ಅದು ಕೇವಲ 4-5 ಗ್ರಂಥಗಳಲ್ಲ, ಇಡೀ ವೇದಗಳು, ಇಡೀ ಪುರಾಣಗಳು, ಮಹಾಭಾರತ ರಾಮಾಯಣಾದಿಗಳು, ಯಾವ್ಯಾವ ಸಚ್ಚಾಸ್ತ್ರಗಳು ಅಂತ ಇದೆ ಅದೆಲ್ಲ ಅವರ ತಲೆಯಲ್ಲಿ ಇದೆ. ಆ ಎಲ್ಲ ಶಾಸ್ತ್ರಗಳು ಏನ್ ಹೇಳ್ತಾ ಇದೆ? ಪರಮಾತ್ಮನ ಮಹಿಮೆಗಳನ್ನ ಹೇಳ್ತಾ ಇದೆ. ಪರಮಾತ್ಮ ಇಷ್ಟು ದೊಡ್ಡವನಾಗಿದ್ದಾನೆ ಹಾಗೆಂತ ಆ ಮಹಿಮೆ ಎಲ್ಲ ಅವರ ತಲೆಯಲ್ಲಿದೆ. ಅದರಿಂದ ಮತ್ತೆ ಮತ್ತೆ ಅದನ್ನ ಹೇಳ್ತಾ ಇದ್ದಾರೆ ನೋಡಿ. ಇಂಥ ಮಹಿಮೆಯಿಂದ ಕೂಡಿದ ಪರಮಾತ್ಮ ಅಂತ ಅರ್ಥ. ಏಷಃ ಸಾಕಲ್ಯೇನ ವರ್ಣಯಿತುಂ ಅಶಕ್ಯತೆಯ ಉಕ್ತಃ. ಇಷ್ಟೆಲ್ಲಾ ಗ್ರಂಥಗಳನ್ನ ಓದಿದ್ರು, 4 ವೇದಗಳು, ಪುರಾಣಗಳು, ಇತಿಹಾಸ ಪುರಾಣಗಳು ಎಲ್ಲ ಓದಿದ್ರು ಕೂಡ ಪರಮಾತ್ಮನನ್ನ ಸಂಪೂರ್ಣವಾಗಿ ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡಿ, ನಾವು ಭಾಗವತ, ಭಗವದ್ಗೀತೆ ಅಂತ ಕೆಲವು ಗ್ರಂಥಗಳನ್ನ ಓದಿ ದೇವರನ್ನ ತಿಳಿತೀವಿ ಅಂದ್ರೆ ಇದು ನಗುಪಾಡು ಅಂತ. ದೇವರ ವರ್ಣನೆ ಮಾಡ್ಲಿಕ್ಕೆ ನಾವ್ಯಾರು? ಪರಮಾತ್ಮನೇ ಒಳಗಿದ್ದು ಇದೆಲ್ಲ ಹೇಳ್ಬೇಕಷ್ಟೆ. ಬ್ರಹ್ಮದೇವರೇ ಆ ಮಾತನ್ನ ಹೇಳ್ತಾರೆ ನೋಡಿ. ಅದರಿಂದ ಆ ಪರಮಾತ್ಮನನ್ನ ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಪುರುಷನಾದ ಪದ್ಮನಾಭ ಕಲ್ಪೆ ಕಲ್ಪೆ ಅಂದ್ರೆ ಪ್ರತಿಯೊಂದು ಬ್ರಹ್ಮದೇವರ ದಿವಸದಲ್ಲೂ ಅಂತ ಅರ್ಥ. ಬ್ರಹ್ಮದೇವರ ದಿವಸ ಅಂದ್ರೆ ಅವರಿಗೆ 14 ಅಂದ್ರೆ 4 ಮಹಾಯುಗ, 4 ಯುಗ ಸೇರಿದ್ರೆ ಒಂದು ಮಹಾಯುಗ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಇದು 4 ಸೇರಿ ಒಂದು ಮಹಾಯುಗ. ಈ ರೀತಿಯಾಗಿ 71 ಬಾರಿ 71 ಟೈಮ್ಸ್ ಈ ಮಹಾಯುಗ ತಿರುಗಿದ್ರೆ ಒಂದು ಮನ್ವಂತರ ಅಂತ ಆಗ್ತದೆ. ಒಂದು ಮನ್ವಂತರ. ಆ ಥರ 14 ಮನ್ವಂತರ ಕಳೆದರೆ ಬ್ರಹ್ಮದೇವರ ಹಗಲು. ಅದೇ ಥರ 14 ಮನ್ವಂತರ ಕಳೆದರೆ ಬ್ರಹ್ಮದೇವರ ರಾತ್ರಿ. ಇದನ್ನು ಒಂದು ದಿನ ಅಂತ. ಈ ರೀತಿಯಾಗಿ ಪ್ರತಿಯೊಂದು ಬ್ರಹ್ಮದೇವರ ದಿವಸದಲ್ಲೂ ಕೂಡ ಅಜಃ ದೇಹೋತ್ಪತ್ತಿ ಶೂನ್ಯನಾದ ಆತ್ಮ ಪರಮಾತ್ಮ ಸ್ವಯಮೇವ ಆತ್ಮನಿ ಸ್ವಾತ್ಮಾಧಾರತೆಯ ಏವ ಆತ್ಮನ ಸ್ವೇಚ್ಛೆಯ, ತನ್ನ ಇಚ್ಛೆಯಿಂದ ಪರಮಾತ್ಮ ತನ್ನ ಇಚ್ಛೆಯಿಂದ ಆತ್ಮಾನಂ, ತನಗಿಂತ ಬೇರೆ ಅಲ್ಲ. ಅದೇ ಮತ್ಸ್ಯಕೂರ್ಮಾದಿ ರೂಪಗಳು ಸ್ವರೂಪಾಂಶ, ಹಿಂದೆ ನೋಡಿದ್ದೀವಿ ನಾವು. ಅಂಶಗಳು 2 ಇದೆ, ಸ್ವರೂಪಾಂಶ ಭಿನ್ನಾಂಶ ಅಂತ. ಮತ್ಸ್ಯಕೂರ್ಮಾದಿಗಳು ಸ್ವರೂಪಾಂಶ, ಜೀವರು ಭಿನ್ನಾಂಶರು ಹಾಗೆ ಅಂತ. ಅಂತ ಸ್ವರೂಪಾಂಶನಾದ ಮತ್ಸ್ಯಾದಿ ರೂಪಂ ಸೃಜತಿ. ನೋಡಿ, ಇದೇ ಪರಮಾತ್ಮನ ಅವತಾರಗಳು ಮತ್ತೆ ಮತ್ತೆ ಆಗ್ತದಾ, ಪ್ರತಿಯೊಂದು ಯುಗದಲ್ಲೂ ಆಗ್ತದಾ ಅಂತ ಹಿಂದೆ ನಾವು ವಿಚಾರ ಮಾಡಿದ್ದೀವಿ. ಬ್ರಹ್ಮದೇವರು ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ನೋಡಿ. ಅಂದ್ರೆ ಒಂದು ಮನ್ವಂತರದಲ್ಲಿ ಒಂದು ಮನ್ವಂತರ ಅಲ್ಲ, ಒಂದು ದಿನಕಲ್ಪದಲ್ಲಿ, ಒಂದು ದಿನಕಲ್ಪದಲ್ಲಿ ಮತ್ಸ್ಯಾದಿ ಅವತಾರಗಳು ಹಾಗೆ ಆಗ್ತದೆ. ಮತ್ಸ್ಯಾದಿಕಂ ರೂಪಂ ಸೃಜತಿ ವ್ಯಕ್ತಂ ಕರೋತಿ ತೈಹಿ ಅಸುರಾನ್ ಸಂಯಚ್ಚತಿ, ಅಸುರರನ್ನ ದುಷ್ಟರನ್ನ ಸಂಹಾರ ಮಾಡ್ತಾನೆ. ಸುರಾದೀನ್ ಪಾತಿ, ದೇವತೆಗಳೇ ಮೊದಲಾದವರನ್ನ
ರಕ್ಷಣೆ ಮಾಡ್ತಾನೆ. ತಿರೋಹಿತಂ ಆತ್ಮಾನಂ ಸ್ವಸ್ವರೂಪಂ. ಮತ್ತೆ ತನ್ನ ರೂಪ ಮರೆಯಾಗ್ತದೆ. ದುಷ್ಟ ಜನರ ಪ್ರಭಾವದಿಂದ ನನ್ನ ರೂಪ ಜಗತ್ತಿನಲ್ಲಿ ಮರೆಯಾಗ್ತದೆ. ಹಾಗೆ ವ್ಯಾಸಾದಿ ರೂಪೈಹಿ ಪಾತಿ ಪ್ರಕಾಶಯತಿ ಅಂತ ವೇದವ್ಯಾಸರನ್ನ ಕಳಿಸ್ತಾನೆ. ಕಪಿಲ, ದತ್ತಾತ್ರೇಯ ಅಂತೆಲ್ಲ ಕರೆಸಿ ರೂಪವನ್ನ ತಾನೇ ತೆಗೆದುಕೊಂಡು ತನ್ನ ಸ್ವರೂಪ, ತನ್ನ ಶಾಸ್ತ್ರ, ತನ್ನನ್ನು ಪ್ರತಿಪಾದನೆ ಮಾಡತಕ್ಕ ಶಾಸ್ತ್ರ, ತನ್ನ ರೂಪ ಇದೆಲ್ಲ ಸಜ್ಜನರಿಗೆ ಸರಿಯಾಗಿ ಮುಟ್ಟಬೇಕು. ಆ ರೀತಿಯಾಗಿ ಪಾತಿ ಪ್ರಕಾಶ ಮಾಡ್ತಾನೆ ಅಂತ ಅರ್ಥ. ಯಾವಾಗ? ಪ್ರತಿ ಬ್ರಹ್ಮ ದಿವಸಂ ಅಂತ ಅರ್ಥ. ಪ್ರತಿಯೊಂದು ಬ್ರಹ್ಮದೇವರ ದಿವಸದಲ್ಲೂ, ಅಂದರೆ 14 ಮನ್ವಂತರ ಅಂತ ಹಗಲೊತ್ತು, 14 ಮನ್ವಂತರ ರಾತ್ರಿ ಅಂತ ನೋಡಿದ್ದೀವಿ. ಅದರಲ್ಲಿ ಈ ರೀತಿಯಾಗಿ ಪರಮಾತ್ಮನ ಮತ್ಸ್ಯಾದಿ ರೂಪಗಳ ಸೃಷ್ಟಿ ಆಗುತ್ತದೆ ಅಂತ ಅರ್ಥ. ವಿಶುದ್ಧಂ ಕೇವಲಂ ಜ್ಞಾನಂ ಪ್ರತ್ಯಕ್ ಸಮ್ಯಗವಸ್ಥಿತಂ ಸತ್ಯಂ ಪೂರ್ಣಮನಾದ್ಯಂತಂ ನಿರ್ಗುಣಂ ನಿತ್ಯಮದ್ವಯಂ. ವ್ಯಾಸಾದಿರೂಪೈಃ ಕೀದೃಶಂ ಭಗವದ್ ಸ್ವರೂಪಂ ಪ್ರಕಾಶಿತಂ. ಅಲ್ಲ, ವ್ಯಾಸಾದಿಗಳು ಪರಮಾತ್ಮನ ರೂಪವನ್ನು ಪ್ರಕಾಶ ಮಾಡ್ತಾರೆ ಅಂತ ಹೇಳಿದಿರಿ. ಕಿಂ ತತ್ ಜ್ಞಾನೇನ ಫಲಂ ಆಹ ವಿಶುದ್ಧಮಿತಿ. ಅದು ಯಾವುದರ ಫಲ? ಅದು ವೇದವ್ಯಾಸರು ಪ್ರಕಾಶ ಮಾಡ್ತಾರೆ ಅಂದ್ರೆ ಅದು ಯಾವುದರ ಫಲ? ಹಾಗೆ ಅಂದ್ರೆ ಅದನ್ನು ಹೇಳ್ತಾ ಇದ್ದಾರೆ, ವಿಶುದ್ಧಮಿತಿ. ವಿಶುದ್ಧಂ ಸ್ವತಃ ನಿರ್ದೋಷಂ. ಪರಮಾತ್ಮ ಏನಾಗಿದ್ದಾನೆ? ದೋಷ ಇಲ್ಲದವ. ಕೇವಲಂ ಸ್ವಸಮರಹಿತಂ, ತನಗೆ ಸಮನಾದವರೇ ಇಲ್ಲ ಅಂತಹ ಪರಮಾತ್ಮ. ದೇವರಿಗೆ ಸಮನಾದವರು ಇಲ್ಲ, ಇನ್ನು ಅಧಿಕರಾದವರು ಎಲ್ಲಿ ಇರ್ಲಿಕ್ಕೆ ಸಾಧ್ಯ? ಜ್ಞಾನಂ ಅಖಿಲ ಜ್ಞಪ್ತಿ ರೂಪಂ, ಎಲ್ಲವನ್ನೂ ತಿಳಿದವ. ಜಗತ್ತಿನಲ್ಲಿ ಏನಿದೆ, ಈ ಜಗತ್ತಲ್ಲ, ಅನೇಕ ಅನಂತ ಜಗತ್ತು ಹೋಗಿದೆ, ಅನಂತ ಜಗತ್ತು ಮುಂದೆ ಬರಲಿಕ್ಕಿದೆ, ಅದೆಲ್ಲವನ್ನೂ ತಿಳಿದವ. ಜ್ಞಾನಂ ಅಖಿಲ ಜ್ಞಪ್ತಿ ರೂಪಂ ಪ್ರತ್ಯಕ್ ಸರ್ವಾಂತಸ್ತ್ವಂ ಸಮ್ಯಗ್ ಅವಸ್ಥಿತಂ. ಪ್ರತಿಯೊಬ್ಬರಲ್ಲೂ ಕೂಡ ಪ್ರವೇಶ ಮಾಡಿ ಇರತಕ್ಕವ, ಪ್ರತಿಯೊಂದು ಪದಾರ್ಥದಲ್ಲೂ ಪ್ರವೇಶ ಮಾಡಿ ಇರತಕ್ಕವ. ಅಪವಿತ್ರ ಸ್ಪರ್ಶೇ ಅಪಿ ಇತಃ ಅಪೀತಿ ಶೇಷಃ. ಅಂದರೆ ಅಪವಿತ್ರವಾದ ವಸ್ತುವಿನಲ್ಲೂ ಕೂಡ ದೇವರು ಪ್ರವೇಶ ಮಾಡಿದ್ದಾನೆ ಅಂತ ಅರ್ಥ. ಅಪವಿತ್ರ ಸ್ಪರ್ಶೇ, ಸ್ಪರ್ಶ ಮಾಡಿದ್ರೆ ಅಪವಿತ್ರವಾಗ್ಬಿಡ್ತೀವಿ. ಅಂತಹ ಪದಾರ್ಥಗಳಲ್ಲೂ ಕೂಡ ಪರಮಾತ್ಮ ಸಮ್ಯಕ್ ಅವಸ್ಥಿತಂ, ಮಂಗಳ ರೂಪವಾಗಿ ಅಲ್ಲಿ ಇರ್ತಾನೆ. ಹಾಗೆ ತಥಾಚ ಪರತೋಪಿ ದೋಷಿತ್ವಂ ನಾಸ್ತಿ ಇತಿ ಭಾವ. ಅದರಿಂದ ದೇವರ ಸ್ವತಃ ದೋಷ ಇಲ್ಲದವ, ಆದರೆ ಬೇರೆಯವರಿಂದ ಅವನು ಕಲುಷಿತನಾಗಬಹುದಾ ಹಾಗೆ ಎಂಬ ಪ್ರಶ್ನೆಗೂ ಅವಕಾಶ ಇಲ್ಲ. ದೇವರು ಸ್ವತಃ ನಿರ್ದುಷ್ಟ, ಬೇರೆಯವರಿಂದಲೂ ಕೂಡ ದೋಷ ತುಂಬಲಿಕ್ಕೆ, ದೋಷ ಮಾಡಲಿಕ್ಕೆ ಸಾಧ್ಯ ಇಲ್ಲದವ ಅಂತ ಅರ್ಥ. ವಾತಾವರಣ ದೋಷದಿಂದ, ಸಂಘದೋಷ ಇತ್ಯಾದಿ ದೋಷಗಳು ದೇವರಿಗೆ ಇಲ್ಲ ಅಂತ ಅರ್ಥ. ಗರ್ಭದೋಷ, ಗರ್ಭವಾಸ ದೋಷ ಇತ್ಯಾದಿಗಳು ಇಲ್ಲ ಅಂತ ಅರ್ಥ. ಸತ್ಯಂ ಸಾಧು, ಸಾಧು ಗುಣಪೂರ್ಣ, ದೇಶತಃ ಅಪರಿಚ್ಛಿನ್ನ, ದೇಶ ಕಾಲದಿಂದ ಅಪರಿಚ್ಛಿನ್ನನ, ಎಲ್ಲದರಲ್ಲೂ ತುಂಬಿದ್ದವ. ಅನಾದ್ಯನಂತ ಕಾಲತಃ ಅಪಿ ಪರಿಚ್ಛೇದ ಶೂನ್ಯಂ, ಅನಾದ್ಯನಂತ ಕಾಲದಿಂದಲೂ ಕೂಡ ಯಾವುದೂ ನ್ಯೂನಾಂಬಾದೆ ದೇವರ ಇಲ್ಲ, ಎಲ್ಲ ದೇಶ ಕಾಲ ಗುಣದಿಂದ ತುಂಬಿದವನಾಗಿದ್ದಾನೆ. ನಿರ್ಗುಣಂ ಸತ್ವಾದಿ ಗುಣ ಅಬದ್ಧಂ ಅಂತ ಅರ್ಥ. ಸತ್ವಾದಿ ಗುಣಗಳಿಂದ ಬಂಧಿಸಲ್ಪಡದವ ಅಂತ ಅರ್ಥ. ನಿತ್ಯಂ ದೇಹತಃ ಅಪಿ ನಿತ್ಯಂ, ಅವನ ಶರೀರದಿಂದ ಸೇರಿ ಎಲ್ಲವೂ ನಿತ್ಯ. ಸರ್ವದಾ ಅಸ್ಯ ಪೂರ್ವೋತ್ತರೇನವ ಸಂಬಂಧ. ಅದ್ವಯಂ ಸ್ವಗತ ಭೇದ ಶೂನ್ಯಂ, ಅದ್ವಯ ಭೇದಾಂಬಾದೆ ಇಲ್ಲ ದೇವರಲ್ಲಿ. ಅಂದ್ರೆ ನಾರಾಯಣನಲ್ಲಿ ಏನೇನು ಜ್ಞಾನ ಭಕ್ತಿಯ, ಜ್ಞಾನ ಕರುಣೆ ಮುಂತಾದ ಗುಣಗಳು ಇದೆಯೋ ಮತ್ಸ್ಯಕೂರ್ಮಾದಿಗಳಲ್ಲೂ ಕೂಡ ಅಷ್ಟೇ ಇದೆ. ದೇಶ ಕಾಲ ಗುಣ ಎಲ್ಲದರಲ್ಲೂ ಕೂಡ ದೇವರು ಸಮನಾಗಿಯೇ ಇದ್ದಾನೆ ಅಂತ ಅರ್ಥ. ಈ ರೀತಿಯಾದ ಗುಣಗಳನ್ನ ವೇದವ್ಯಾಸಾದಿಗಳು ಪ್ರಕಟ ಮಾಡಿದರು, ತನ್ನ ಜ್ಞಾನವನ್ನ ಪ್ರಕಾಶ ಮಾಡಿದರು. ಹಾಗೆಂದ್ರೆ ಏನರ್ಥ? ಇದು ಮತ್ತೆ ಮರೆಯಾಗಿತ್ತು, ಆಚಾರ್ಯರ ಅವತಾರ ಮಾಡ್ಲಿಕ್ಕೆ ಮುಂಚೂ ಮರೆಯಾಗಿತ್ತು.
ವೇದವ್ಯಾಸರು ಅವತಾರ ಮಾಡಲಿಕ್ಕೆ ಹಿಂದೆಯೂ ಮರೆಯಾಗಿತ್ತು. ಆ ಸಂದರ್ಭದಲ್ಲಿ ವೇದವ್ಯಾಸರು ಅವತಾರ ಮಾಡಿ ಏನ್ ಮಾಡಿದ್ರು? ಪರಮಾತ್ಮನ ಜ್ಞಾನವನ್ನ ಪ್ರಕಾಶ ಮಾಡಿದ್ರು. ಅಲ್ಲ, ಪರಮಾತ್ಮನ ಜ್ಞಾನವನ್ನ ಪ್ರಕಾಶ ಮಾಡಿದ್ರು ಅಂದ್ರೆ ಏನ್ ಮಾಡಿದ್ರು ಹಾಗೆಂದ್ರೆ ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ. ಪರಮಾತ್ಮ ನಿರ್ದುಷ್ಟನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಎಲ್ಲವನ್ನು ತಿಳಿದವನಾಗಿದ್ದಾನೆ, ಸರ್ವಾಂತಸ್ಥನಾಗಿದ್ದಾನೆ. ಅವನಿಗೆ ದೋಷಾಂಬಾದು ಬೇರೆಯವರಿಂದಲೂ ಬರಲಿಕ್ಕೆ ಸಾಧ್ಯ ಇಲ್ಲ. ಸಾಧುಗುಣ ಪೂರ್ಣನಾಗಿದ್ದಾನೆ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ, ಸತ್ವಾದಿ ಗುಣ ಅಬದ್ಧನಾಗಿದ್ದಾನೆ, ನಿತ್ಯನಾಗಿದ್ದಾನೆ. ಈ ರೀತಿಯಾಗಿಲ್ಲ ಸ್ವಗತ ಭೇದ ಶೂನ್ಯನಾಗಿದ್ದಾನೆ ಇತ್ಯಾದಿಯಾಗಿ ಎಲ್ಲ ವಿಚಾರಗಳನ್ನ, ಪರಮಾತ್ಮನ ವಿಚಾರವನ್ನ ವೇದವ್ಯಾಸಾದಿಗಳು ಮತ್ತೆ ಮತ್ತೆ ಸ್ಪಷ್ಟಪಡಿಸ್ತಾ ಇರ್ತಾರೆ. ಹಾಗೆ ಯಾಕೆ? ಸಜ್ಜನರಿಗೆ ಈ ಜ್ಞಾನ ಕೊಡಬೇಕಾಗಿದೆ. ಅದರಿಂದಲೇ ಅವರಿಗೆ ಭಕ್ತಿ ಬೆಳೆದು ಇಂತಹ ಮಹಿಮೆಯನ್ನು ಕೇಳಿದಾಗ ಅವರಿಗೆ ಭಕ್ತಿ ಬೆಳೀತದೆ. ಆ ಭಕ್ತಿಯಿಂದ ದೇವರಲ್ಲಿ ಮನಸ್ಸು ಧ್ಯಾನವನ್ನ ಮಾಡ್ತಾ ಇರ್ತಾರೆ. ಹಾಗೆ ಋತಂ ವಿಂದಂತಿ ಮುನಯಃ ಪ್ರಶಾಂತಾತ್ಮ ಇಂದ್ರಿಯಾಶಯಾ ಯದಾ ತದೈವ ಸತ್ತರ್ಕೈಃ ತಿರೋಧೀಯೇತ ವಿಪ್ಲುತಂ. ಋತಂ ಪರಿಣಾಮಿ ಭಗವತ್ ಸ್ವರೂಪಂ. ಮುನಯಃ ಋತಂ ಅಂದ್ರೆ ಅದೇ ನಿರ್ವಿಕಾರನಾದವ ಅಂತ ಅರ್ಥ. ವಿಕಾರ ಇಲ್ಲದವ, ಪರಿಣಾಮ ಹೊಂದದೇ ಇರತಕ್ಕವ ಅಂತ ಅರ್ಥ. ಅಂತಹ ಪರಮಾತ್ಮನನ್ನು ಮುನಿಗಳು ಪ್ರಶಾಂತ ಆತ್ಮ ಇಂದ್ರಿಯಾಶಯ, ಪ್ರಶಾಂತವಾದ ತಮ್ಮ ಮನಸ್ಸು ಇಂದ್ರಿಯಗಳಿಂದ ಅಂದ್ರೆ ಶಾಂತ ಅಂತ ಹೇಳ್ತಾರೆ. ಯಾಕೆಂದ್ರೆ ವಿಷಯದ ಕಡೆ ಮನಸ್ಸು ಹೋಗ್ಬಿಟ್ರೆ ಮನಸ್ಸಿನಲ್ಲಿ ಚಂಚಲತೆ ಬಂದ್ಬಿಡುತ್ತದೆ. ಒಂಥರ ಅದು ಬೇಕು ಬೇಕು ಪಡಿಬೇಕು ಅಂತ ಆತುರ, ಒಂದು ಸ್ಟ್ರೆಸ್ ಬಂದ್ಬಿಡುತ್ತದೆ, ಉದ್ವೇಗ ಬಂದ್ಬಿಡುತ್ತದೆ. ಅದೆಲ್ಲ ಇಲ್ಲದವರು ಅಂತ ಅರ್ಥ. ವಿಷಯೇಶು ಅಲಂಬುದ್ಧಿಂ ಪ್ರಾಪ್ತಾಹ ಅಂತ ಬರೀತಾರೆ. ಪರಮಾತ್ಮನನ್ನು ಬಿಟ್ಟು ಉಳಿದ ವಿಷಯಗಳಲ್ಲಿ ಅಲಂಬುದ್ಧಿ, ಸಾಕು ಎನ್ನತಕ್ಕ ಬುದ್ಧಿ, ಬೇಡ ಅಂತ ಬುದ್ಧಿ ಅಲ್ಲ. ಬೇಡ ಅಂತ ಬುದ್ಧಿಗೂ ಸಾಕುಂಬ ಬುದ್ಧಿಗೂ ವ್ಯತ್ಯಾಸ ಇದೆ ಅಂತಾರೆ. ಸಾಕುಂಬ ಬುದ್ಧಿ ಅಲಂಬುದ್ಧಿ, ದ್ವೇಷ ಬುದ್ಧಿ ಅಲ್ಲ. ದೇಹೇಂದ್ರಿಯ ಮನಸಃ ಯೇಷಾಂ. ಅಂಥ ಋಷಿಗಳು ಯದಾ ವಿಂದಂತಿ ವ್ಯಾಸಾಧಿಕೃತ ಸಚ್ಚಾಸ್ತ್ರ ಶ್ರವಣ ಮನನಾದಿನ ಅಪರೋಕ್ಷತಃ ಜಾನಂತಿ. ಈ ರೀತಿಯಾಗಿ ಮನಸ್ಸುಳ್ಳವರು ಪರಮಾತ್ಮನೇ ಸಾಕು, ಪರಮಾತ್ಮನನ್ನು ಬಿಟ್ಟು ಬೇರೆದು ಯಾವುದು ಬೇಡ ಅಂತ ಅಲಂಬುದ್ಧಿ ಉಳ್ಳವರು ವ್ಯಾಸಾದಿಗಳು ರಚನೆ ಮಾಡಿದ ಆ ಶಾಸ್ತ್ರಗಳ ಶ್ರವಣ ಮನ ನೋಡಿ. ಭಾಗವತಾದಿಗಳೆಲ್ಲ ಅದೇ ಅವರೇ ಮಾಡಿದ್ದು, ವ್ಯಾಸಾದಿಗಳು ಮಾಡಿದ್ದು, ವೇದವ್ಯಾಸರ ರಚನೆ ಮಾಡಿದ್ದಿದ್ದು. ಅದನ್ನ ಶ್ರವಣ ಮನನ ಧ್ಯಾನ ಮಾಡಿ ಅಪರೋಕ್ಷವನ್ನ ಪಡೆಯುತ್ತಾರೆ, ಪರಮಾತ್ಮನ ಸಾಕ್ಷಾತ್ಕಾರವನ್ನ ಪಡೆಯುತ್ತಾರೆ. ತದೈವ ಅಸತ್ತರ್ಕೈಃ ಅಸಚ್ಚಾಸ್ತ್ರೋದಿತ ತರ್ಕಾಭಾಸೈಃ ವಿಪ್ಲುತಂ ಮಿಥ್ಯಾಜ್ಞಾನ ಪರಂಪರಾ ಜನಕತೆಯ ದೂಷಿತಂ ಜಡ ಅಂತಃಕರಣಂ ತಿರೋಧೀಯತೆ. ಆದರೆ ಪ್ರಭಾವ ಏನಾಗ್ತದೆ ಹಾಗೆಂದ್ರೆ ಈ ಮಿಥ್ಯಾಜ್ಞಾನ ಪರಂಪರಾಜನಕವಾದ ಜಡವಾದ ಅಂತಃಕರಣವನ್ನ ಅಜ್ಞಾನ ಮಿಥ್ಯಾಜ್ಞಾನಗಳಿಂದ ಕಲುಷಿತವಾಗ್ತದೆ, ಮಲಿನವಾಗ್ತದೆ. ಯಾವುದು? ಈ ಜಡಭೂತವಾದ ಈ ಅಂತಃಕರಣ. ಅದನ್ನ ಬಿಡ್ತಾರೆ ಅಂತ ಅರ್ಥ. ಅಂದ್ರೆ ದಗ್ಧ ಬೀಜವತ್ ಭವತಿ, ಸುಟ್ಟೋದ ಬೀಜದಂತೆ ಇರುತ್ತದೆ ಅಂತ ಹೇಳ್ತಾರೆ. ಸುಟ್ಟೋದ ಬೀಜ ಏನ್ ಮಾಡ್ಲಿಕ್ಕೆ ಸಾಧ್ಯ? ಬೀಜದ ಆಕಾರದಲ್ಲಿ ಇರುತ್ತದೆ ಅಷ್ಟೇ, ಬೀಜದಂತೆ ಕಾಣಿಸ್ತದೆ. ಆದರೆ ಅದನ್ನ ದಗ್ಧ ಬೀಜವನ್ನು ಬಿತ್ತಿದ್ರೆ ಮೊಳಕೆ ಬರೋದಿಲ್ಲ. ಹೇಗೋ ಅದೇ ತರ ಪರಮಾತ್ಮನಲ್ಲೇ ಮನಸ್ಸು ಇಟ್ಟವರು, ಬೇರೆ ವಿಷಯದಲ್ಲಿ ಅಲಂಬುದ್ಧಿಯವನ್ನ ಮಾಡಿದವರು, ಅವರಿಗೂ ಜಡ ಅಂತಃಕರಣ ಇದ್ದೇ ಇದೆ. ಅವರಿಗೂ ಕಲುಷ ಅಜ್ಞಾನ ಮಿಥ್ಯಾಜ್ಞಾನಗಳಿಂದ ಮೋಹ ಇತ್ಯಾದಿಗಳು ಬರಲು ಸಾಧ್ಯ ಇದೆ. ಆದರೂ ಅವರು ಆಗೋದಿಲ್ಲ. ಹೇಗೆ? ದಗ್ಧ ಬೀಜವತ್ ಅಂತ ಬರೀತಾರೆ ನೋಡಿ. ಅವರ ಮನಸ್ಸು ಹೇಗಾಗಿರುತ್ತದೆ? ದಗ್ಧ ಬೀಜದಂತೆ ಇರುತ್ತದೆ. ಹೇಗೆ ಸುಟ್ಟೋದ ಬೀಜ, ಅದರಿಂದ ಮೊಳಕೆ ಇತ್ಯಾದಿಗಳು ಯಾವುದು ಬರೋದಿಲ್ಲ, ಅವರ ಮನಸ್ಸಿನಲ್ಲೂ ಕೂಡ ಕಾಮಾದಿಗಳು ಹುಟ್ಟೋದಿಲ್ಲ ಅಂತ ಅರ್ಥ.
ಕಾಮಾದಿಗಳು ಅಂದರೆ ಏನು? ಪರಮಾತ್ಮನ ವಿಷಯ ಬಿಟ್ಟು ಬೇರೆ ವಿಷಯದಲ್ಲಿ ಅವರಿಗೆ ಆಸಕ್ತಿನೇ ಹುಟ್ಟೋದಿಲ್ಲ, ಸದಾ ಬ್ರಹ್ಮ ಮನಸ್ಕರಾಗಿ ಇರ್ತಾರೆ ಅಂತ ಅರ್ಥ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ. ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸ್ವರೂಪಃ.